ಏರ್ಪೋರ್ಟ್ಗೆ ಎಂಟ್ರಿ. ಸೊ ನೋಡೋಣ ಬನ್ನಿ ಅಣ್ಣ. ಇದು ಪೇಮೆಂಟು ನೀವು ಮಾಡ್ಬೇಕಂತ ಹೇಳಿದ್ದಾರೆ. ಬಂತಪ್ಪು ನೋಡಿ, ಪೋರ್ಟ್ರಲ್ಲಿ ಯಾವುದೋ ಬಂತು ಪೀನ್ಯಾಗೆ 510 ರೂಪೀಸು. ಸೊ ಇದು ಸಿಗ್ಬಿಟ್ರೆ ವೆಯ್ಟ್ ಮಾಡೋದು ವೇಸ್ಟೇನಾ ಏನು ಕತೆ? ಬರೀ ಕ್ಯಾಬ್ ಅಷ್ಟೇ ತೋರಿಸ್ತಾ ಇದೆ, ಕ್ಯಾಬ್ ಅಷ್ಟೇ ತೋರಿಸ್ತಾ ಅಂದರೆ. ನನಗೆ ಇಲ್ಲಿಗೆ ಬಂದಮೇಲೆ ಒಂದು ವಿಷಯ ಗೊತ್ತಾಗಿದ್ದೇನಪ್ಪ ಅಂದರೆ, ಏರ್ಪೋರ್ಟ್ ಅಂದರೆ ಇಲ್ಲಿಂದ ಬೈಕ್ ಟ್ಯಾಕ್ಸಿ ಯಾವುದು ಬುಕ್ ಆಗಲ್ಲ. 1 ನಿಮಿಷ 2 ನಿಮಿಷ ಅಂತಲೇ ಬೇಜಾನ್ ಲೇಟ್ ಮಾಡ್ತಾರೆ ಇವರು. 5 ರಿಂದ 10 ನಿಮಿಷ ಅಂತಿದ್ದಾರೆ. ಎಷ್ಟೊತ್ತು ಮಾಡ್ತಾರೆ ಗೊತ್ತಿಲ್ಲ. ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ನಮ್ಮ ನ್ಯೂಸ್ ಮತ್ತೊಂದು ವಿಡಿಯೋ ಗಮನ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಶಂಕರ್. ಸೊ ಟೈಮ್ ಬಂದ್ಬಿಟ್ಟು ಈಗ 12:30 1 ಗಂಟೆ. ಸೊ ಇವಾಗ ವ್ಲಾಗ್ನ ಆನ್ ಮಾಡ್ತಾ ಇದ್ದೀನಿ. ಏನಕ್ಕೆ ಅಂದರೆ ಆ್ಯಕ್ಚುಲಿ ಬೆಳಗ್ಗೆನೇ ಡ್ಯೂಟಿ ಶುರು ಮಾಡಿಕೊಂಡೆ 11 ಗಂಟೆಗೆ. ಬೆಳಗ್ಗೆ 11 ಗಂಟೆಯಿಂದ ಒಂದು ಫಸ್ಟ್ನೇ ಆರ್ಡ್ರು ಸುಧಮ್ ನಗರ್ ಕಡೆ ಹೋದೆ. ಅಲ್ಲಿಂದ ಒಂದು ಏರ್ಪೋರ್ಟ್ ಕಡೆ ಡ್ಯೂಟಿ ಹಾಕ್ಕೊಂಡು ಬರ್ತಾಯಿದ್ದೀನಿ. ಸೊ ಈಗ ವ್ಲಾಗ್ನ ಶುರು ಮಾಡ್ಕೊತಾ ಇದ್ದೀನಿ. ಏನಕ್ಕೆ ಅಂದರೆ ಗೋಪುರದಲ್ಲಿ ಚಾರ್ಜ್ ಇರಲಿಲ್ಲ, ರಾತ್ರಿ ಚಾರ್ಜ್ ಹಾಕೋದು ಮರ್ತೋಗ್ಬಿಡ್ತೀನಿ ಎಡಿಟಿಂಗ್ ಮಾಡಿಕೊಂಡು. ಸೊ ಅದಕ್ಕೋಸ್ಕರ ಸೊ ಈಗ ನಾನು ಒಂದು 600 ರೂಪಾಯಿ, ಸೊ 600 ರೂಪಾಯಿ ಆರ್ಡ್ರನ್ನ ತಗೊಂಡು ನೋಡಿ ಇಲ್ಲಿದೆ ಪೋರ್ಟ್ರಲ್ಲಿ ಹೋಗ್ತಾಯಿದ್ದೀನಿ. ಎಲ್ಲಿಂದಪ್ಪ ಅಂದರೆ ಸುಧಮ್ ನಗರದಿಂದ. ಟೋಟಲ್ 37 ಕಿಲೋಮೀಟ್ರ್ ಇತ್ತು. ಬೇಜಾರೇನಪ್ಪ ಅಂದರೆ ಅಲ್ಲಿಂದ ರಿಟರ್ನ್ ನನಗೆ ಸಿಗ್ಬಿಟ್ರೆ ಖುಷಿ ವಿಚಾರ, ಇಲ್ಲ ಅಂದರೆ ಹೋಗಿದ್ದು ವೇಸ್ಟ್ ಆಗಿಬಿಡುತ್ತೆ. ಏನೋ ಒಂದು ನಂಬಿಕೆ ಮೇಲೆ ಅಟ್ಲೀಸ್ಟ್ ಒಂದು 200 ರೂಪಾಯಿ ಆದರೂ ಒಂದು ಸಿಗುತ್ತೆ ಅನ್ನೋ ಒಂದು ನಂಬಿಕೆ ಮೇಲೆ ಹೋಗ್ತಾಯಿದ್ದೀನಿ. ಬರ್ತದೆ ಅನ್ನೋ ಒಂದು ಇದು ನೋಡೋಣ, ಬರ್ತದ ಬರಲ್ಲ ಅನ್ನೋದು ದೇವ್ರ ಮೇಲೆ ಭಾರ. ಸೊ ಏನು ಮಾಡೋಕ್ಕಾಗಲ್ಲ. ಬನ್ನಿ ಈಗ ವಿಡಿಯೋ ಶುರು ಮಾಡೋಕ್ಕೆ ಮುಂಚೆ ಇನ್ನೂ ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನೋಡ್ತಾ ಇದ್ದಾರೆ, ದಯವಿಟ್ಟು ಹೋಗಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿಕೊಂಡು ಈ ವಿಡಿಯೋನ ಕಂಟಿನ್ಯೂ ಮಾಡಿ. ಗೈಸ್ ಇವಾಗ ನಿಯರ್ ಬೈ ಏರ್ಪೋರ್ಟ್ ಇದಕ್ಕೆ ಬಂದೆ. ಇನ್ನು ಇಲ್ಲಿಂದ 6 ಕಿಲೋಮೀಟ್ರ್ ಇದೆ. ಸೊ ಲಾಸ್ಟ್ ಇದು 3ನೇ ಸರಿನಾ 4ನೇ ಸರಿ ನಾನು ಏರ್ಪೋರ್ಟ್ ಕಡೆಗೆ ಆರ್ಡರ್ ತೊಗೊಂಡ್ಬರ್ತಿರೋದು. ಒಂದು ಸರಿ ರ್ಯಾಪಿಡೋದಲ್ಲಿ ಕರ್ಕೊಂಬಂದೆ, 2 ಸರಿ ನಾನು ರ್ಯಾಪಿಡೋದಲ್ಲಿ ಕರ್ಕೊಂಬಂದಿದ್ದೀನಿ. ಪೋರ್ಟರು 2 ಸರಿ ಬಂದಿದ್ದೀನಿ. ಸೊ ಈಗ ನಮ್ಮ ಏರ್ಪೋರ್ಟ್ಗೆ ಎಂಟ್ರಿ. ಸೊ ನೋಡೋಣ ಬನ್ನಿ. ನೋಡಿ ಎಷ್ಟು ಸಗದಾಗಿ ಕಾಣಿಸ್ತಾ ಇದೆ ಕೆಂಪೇಗೌಡದು. ಬಾಬಾ ಮಸ್ತಾಗಿ ಕಾಣಿಸ್ತಾ ಇದೆ. ಒಂದು ಶಾರ್ಟ್ ಎತ್ಕೊತೀನಿ. ಆ್ಯಕ್ಚುಲಿ ಮಸ್ತಾಗಿದೆ ಗುರು. ನನಗೆ ಒಂದು ಇದು ಅರ್ಥ ಆಗದೆ ಇರೋದೇನಪ್ಪ ಅಂದರೆ ಉಲ್ಟಾ ಆಗ್ಬಿಟ್ಟಿದ್ದಾರೆ ಅನಿಸ್ಬಿಡ್ತು ಅಷ್ಟೇ ಒಂದೊಂದ್ಸರಿ. ಅಂದರೆ ನಾವು ಆ ಕಡೆಯಿಂದ ಬರುವಾಗ ಮಾತ್ರ ಕಾಣಿಸ್ತದೆ ಸಖತ್ತಾಗಿ, ಈ ಕಡೆಯಿಂದ ಹೋಗುವಾಗ ಅಂದರೆ ಈ ಕಡೆಯಿಂದ ಈ ಫೇಸಲ್ಲಿ ಇಡಬೇಕಿತ್ತ. ಅಂದರೆ ಆ ಕಡೆಯಿಂದ ಬರೋರು ಅಂದರೆ ನಮ್ಮ ಬೆಂಗಳೂರನ್ನ ಯಾರೆಲ್ಲ ನೋಡೋಕ್ಕೆ ಬರ್ತಾರೆ ಅವ್ರಿಗೆ ನಮ್ಮ ಕೆಂಪೇಗೌಡರು ಯಾರು ಅಂತ ಗೊತ್ತಾಗೋಕ್ಕೆ ಇಟ್ಟಿರೋದು. ಸೊ ಆ ಕಡೆಯಿಂದ ಬರೋರ್ಗಂದರೆ ಆ ಸೈಡ್ ಇಟ್ಟಿದ್ದರೆ ಸಖತ್ತಾಗಿರ್ತಿತ್ತೇನೋ ಅಂತ ನನ್ನ ಒಂದು ಅಭಿಪ್ರಾಯ. ಬಟ್ ಮಸ್ತಿದೆ ಗುರು, ಸೀರಿಯಸ್ ವಿಗ್ರಹ ಮಾತ್ರ ಅಂದರೆ ಆ ಗತ್ತು ಗಾಂಭೀರ್ಯ ಮಸ್ತಾಗಿದೆ. ಸೊ ಕೆಂಪೇಗೌಡರ ಬಗ್ಗೆ ನಿಮಗೇನು ಮಾಹಿತಿ ಗೊತ್ತೋ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೋಡೋಣ. ನನಗೆ ಗೊತ್ತಿರೋ ಪ್ರಕಾರ ಬೆಂಗಳೂರು ಅಂದರೆ ಅವರು ಅಂದರೆ ಬೆಂಗಳೂರು. ಸೊ ನಿಮಗೇನು ಗೊತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾವು ತಿಳ್ಕೊತೀವಿ. ಅಣ್ಣ ಇದು ಪೇಮೆಂಟು ನೀವು ಮಾಡ್ಬೇಕಂತ ಹೇಳಿದ್ದಾರೆ. $591 ಒನ್ಸಿ ಸ್ನೇಹಿತರೆ. ಸೊ ಇದು ಪೇಮೆಂಟು ಪೆಂಡಿಂಗ್ ಇದೆ, ಇವರು ಇನ್ಫಾರ್ಮ್ ಮಾಡಿರಲ್ಲ. ಸೊ ಅವ್ರು ಇದ್ಕೊಂಡು ಏನು ಮಾಡ್ತಾರೆ. ಅಣ್ಣ ಇದು ಪೋರ್ಟರ್ ಇಲ್ಲಿ ಡ್ರಾಪ್ ಹತ್ರ ಬಂದಿದ್ದೀನಿ. ಇದು ಪೇಮೆಂಟ್ ಅಣ್ಣ ಅವ್ರಿಗೆ ಕೊಟ್ಟಿದ್ದೀನಿ. ಹಾಂ ಸೇಮ್ ನಂಬರು. ನೀವೇ ಮಾಡ್ತೀರ ತಾನೇ? ಅದೇ ನೀವೇ ತಾನೇ, ಇವ್ರು ಐಟಮ್ ಇವರು ಅಲ್ವಲ್ಲ? ಓಕೆ ಡನ್. ನನ್ನ ಇದೇ ನಂಬರ್ ಸೇಮ್ ನಂಬರ್ ಮಾಡೋಕ್ಕಿಲ್ಲ ಆಯಿತಾ? ಥ್ಯಾಂಕ್ ಯು. ಸೊ ಈಗ ನಾನು ಪೇ ಕಂಪ್ಲೀಟ್ ಕೊಟ್ಬಿಡ್ತೀನಿ. ಏನಕ್ಕೆ ಅಂದರೆ ವೆಯ್ಟ್ ಮಾಡ್ಕೊಂಡು ಕೂತ್ಕೊಂಡ್ರೆ ಇನ್ನೊಂದು ಆರ್ಡ್ರ್ ಯಾವ್ದಾದ್ರು ಬಂದರೂ ಬರ್ಬೋದು. ಸೊ ಅದಕ್ಕೋಸ್ಕರ ಸುಮ್ಮನೆ ಇದು ಮಾಡೋದಕ್ಕಿಂತ ಕೊಟ್ಬಿಡೋದು ಕಂಪ್ಲೀಟ್ ಬೆಟ್ರು. ಸೊ ಈಗ ಇಲ್ಲಿ ಪೋರ್ಟರು ರ್ಯಾಪಿಡೋ ಅದ್ರ ಜೊತೆಗೆ ಊಬರು ಆನ್ ಮಾಡ್ಕೊಂಡ್ಬಿಡ್ತೀನಿ. ಅಕಸ್ಮಾತ್ ಏನಾದರೂ
ಇಲ್ಲಿಂದ ರಿಟರ್ನ್ ಬಿದ್ದರೆ ಒಂದು ಖುಷಿ. ಸೊ ಗೊತ್ತಿಲ್ಲ ಸಿಗ್ತದ ಇಲ್ಲ ಅಂತೂ ಗೊತ್ತಿಲ್ಲ, ಕನ್ಫರ್ಮೇಷನ್ ಗೊತ್ತಿಲ್ಲ. ಬಟ್ ವೆಯ್ಟ್ ಮಾಡೋದಂತೂ ವೆಯ್ಟ್ ಮಾಡೋಣ. ಅಲ್ಲೊಂದಿಬ್ಬರು ವೆಯ್ಟ್ ಮಾಡ್ತಿದ್ದಾರೆ. ಸೊ ನನಗೆ ಒಂದು ಡೌಟು ಅವರಿಬ್ಬರು ರ್ಯಾಪಿಡೋನೇ ಅಂತ, ಗೊತ್ತಿಲ್ಲ. ಇಲ್ಲೆಲ್ಲಾದರೂ ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋಣ. ಊಬರ್ನ ಆನ್ ಮಾಡೋಣ. ಮೋಸ್ಟ್ಲಿ ಊಬರಲ್ಲಿ ಬಿದ್ದರೂ ಖುಷಿನೇ. ಸೊ ಈಗ ನನಗೆ 3 ಆಪ್ಷನ್ ಆಯಿತು, ಪೋರ್ಟರು, ರ್ಯಾಪಿಡೋ, ಸೊ ಅದ್ರ ಜೊತೆಗೆ ಊಬರು. ಸೊ ಅದಕ್ಕೆ ಹೇಳೋದು, ಎಲ್ಲಾದರೂ 1-2-3 ಐಡಿಗಳನ್ನ ಇಟ್ಕೊಳ್ಳಿ ಅಂತ ಏನಕ್ಕೆ ಕೇಳ್ತೀವಿ ಅಂದರೆ ಇದಕ್ಕೆ ಇಟ್ಕೊಳ್ಳೋದು ಅಂದರೆ ಲೈಕ್ ಎಮರ್ಜೆನ್ಸಿ ಪರ್ಪಸ್ಗೆ ಆಗುತ್ತೆ. ಈಗ ಇಲ್ಲಿಂದ ಈಗ ನೋಡು, ಅಕಸ್ಮಾತ್ ಪೋರ್ಟ್ರಲ್ಲಿ ಸಿಗಲಿಲ್ಲ ಅಂದರೂ ಊಬರಲ್ಲಿ ಸಿಗ್ಬೋದು, ಊಬರಲ್ಲಿ ಸಿಗಲಿಲ್ಲ ಅಂದರೂ ರ್ಯಾಪಿಡೋ ಸಿಗ್ಬೋದು. ಸೊ ಒಂದು 3 ಆಪ್ಷನ್ ಆಗ್ಬಿಡ್ತು. ಸೊ ಅದಕ್ಕೋಸ್ಕರ ಸೊ ಬನ್ನಿ ನೋಡೋಣ. ಕಸ್ಟಮರ್ ಪೇಮೆಂಟ್ ಮಾಡೋಕ್ಕೂ ಅಷ್ಟೊತ್ತಿಗೆ ನಾನು ಇಲ್ಲೊಂದು ಯಾವ್ದಾದ್ರು ಸಿಗುತ್ತೆ ಅಂತ ಒಂದೊಂದು ಪೋರ್ಟ್ರಲ್ಲಿ ಯಾವುದೋ ಬಂತಪ್ಪು ನೋಡಿ, ಪೋರ್ಟ್ರಲ್ಲಿ ಯಾವುದೋ ಬಂತು ಪೀನ್ಯಾಗೆ 510 ರೂಪೀಸು. ಸೊ ಇದು ಸಿಗ್ಬಿಟ್ರೆ ಲಾಟ್ರಿ ನನಗೆ. ಗುರು ಎತ್ಕೊಂಡೇ ಬಿಟ್ರಲ್ಲ ಗುರು, 510 ರೂಪಾಯಿ ಗುರು. ಇಲ್ಲಿಂದ ಪೀನ್ಯಾಗೆ ಧಾರಾಳವಾಗಿ ಹೋಗ್ಬೋದಿತ್ತು. ರಿಟರ್ನು 400 ರೂಪಾಯಿ ಕೊಟ್ಟರು ಆರಾಮಾಗಿ ಹೋಗ್ಬೋದು ಇಲ್ಲಿಂದ ಖಾಲಿ ಹೋಗೋದಕ್ಕಿಂತ. ಎತ್ಕೊಂಡ್ರು, ಏನೂ ಮಾಡೋಕ್ಕಾಗಲ್ಲ, ಬ್ಯಾಡ್ ಲಕ್. ಯಾಕಂದರೆ ನನಗಿನ್ನ ಮುಂಚೆಯಿಂದ ಬಂದು ವೆಯ್ಟ್ ಮಾಡ್ತಾ ಇರ್ತಾರೆ ಒಂದಷ್ಟು ಜನ. ಸೊ ಅದರಲ್ಲೂ ಪ್ರೈಮ್ ಪಾರ್ಟ್ನರು ಇವರು. ಇವಾಗ ಯಾರೇ ಆರ್ಡ್ರ್ ಎತ್ತಿದ್ರು ಅವರು ನನ್ನ ಪ್ರಕಾರ ಪ್ರೈಮ್ ಪಾರ್ಟ್ನರೇ. ಓಕೆ ಬನ್ನಿ ಗೈಸ್. ನೋಡಿ, ಈಗ ನಾನಿರೋದು ಏರ್ಪೋರ್ಟಲ್ಲಿ, ಅಂದರೆ ಏರ್ಪೋರ್ಟು ಕಾರ್ಗೋ ರೋಡ್ ಇದೆ ಅಲ್ವಾ, ಆ ರೋಡಲ್ಲಿ ಇದ್ದೀನಿ. ಸೊ ಇಲ್ಲಿಂದ ನಾನು ಬುಕ್ ಮಾಡೋಣ ಬೈಕ್ ಟ್ಯಾಕ್ಸಿ. ಅಂದರೆ ನಾನು ವೆಯ್ಟ್ ಮಾಡ್ತಾಯಿದ್ದೀನಿ ಇವಾಗ ಬೈಕ್ ಟ್ಯಾಕ್ಸಿ ಅಂದರೆ ಇಲ್ಲಿಂದ ಯಾವುದಾದ್ರೂ ಬರ್ತದ ಡ್ಯೂಟಿ ಅಂತ. ಅದಕ್ಕೋಸ್ಕರ ತಗೊಳ್ಳಲ್ವ ಅಂತ ಒಂದು ಚೆಕ್ ಮಾಡೋಣ ಅಂತ ಒಂದು ವೀಡಿಯೋ ಮಾಡ್ತಾಯಿದ್ದೀನಿ. ಇಲ್ಲಿ ಆಪ್ಷನಲ್ಲಿ ಬಂದ್ಬಿಟ್ಟು ನಮಗೆ ಬೈಕ್ ಟ್ಯಾಕ್ಸಿ ಆ್ಯಪಲ್ಲಿ ಬಂದು ನಮಗೆ ಇಲ್ಲೇನಂತ ತೋರಿಸ್ತಾ ಇದ್ದಾನೆ ಅಂದರೆ, ಓಕೆ ಸಾರಿ ಲಾಗೌಟ್ ಆಗಿದೆ, ಒಂದು ನಿಮಿಷ ಲಾಗಿನ್ ಮಾಡ್ಕೊತೀನಿ. ಸೊ ಓಕೆ ಓಕೆ ಡ್ಯೂಟಿ ಆಫ್ ಆಗಿದೆ. ಡ್ಯೂಟಿನ ಆನ್ ಮಾಡಬೇಕು ಈಗ. ಅಂದರೆ ಏನಕ್ಕೆ ಆಫ್ ಆಗಿದೆ ಅಂತ ನನಗೂ ಗೊತ್ತಿಲ್ಲ, ಇಷ್ಟೊತ್ತು ಆನಲ್ಲಿತ್ತು. ಸೊ ಇಲ್ಲಿ ನಮಗೆ ಇವನು ತೋರಿಸೋ ಪ್ರಕಾರ ದೇವನಹಳ್ಳಿವರೆಗೂ ನಮ್ಮದು ಝೋನ್ ಇದೆ, ಅಂದರೆ ಝೋನಲ್ಲಿ ಇದ್ದೀವಿ ನಾವು. ಸೊ ಆ ಲೆಕ್ಕಕ್ಕೆ ಇದು ನಮ್ಮ ಝೋನೇ ಅಲ್ವಾ. ಈಗ ನಾನು ಇಲ್ಲಿ ಬೈಕ್ ಟ್ಯಾಕ್ಸಿನ ಬುಕ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಎಲ್ಲಿಗೆ ಹಾಕೋಣ ಅಂದರೆ ಲಾಗೌಟ್ ಆಯಿತು, ಏನಕ್ಕೆ ಅಂತ ಗೊತ್ತಿಲ್ಲ. ಇದು ಲಾಗಿನ್ ಆದರೆ ಅದು ಲಾಗಿನ್ ಆಗ್ತಾಯಿಲ್ಲ, ಅದು ಲಾಗಿನ್ ಲಾಗೌಟ್ ಆದರೆ ಇದು ಲಾಗಿನ್ ಇದಾಗ್ತದೆ. ಸೊ ಒಂದು ಚೆಕ್ ಮಾಡಿಬಿಡೋಣ. 63 ನನ್ನ ಇನ್ನೊಂದು ನಂಬರ್ನ ಹಾಕ್ಕೊಂಡು, ಸೊ OTP 195922. ಸೊ ಈಗ ಲಾಗಿನ್ ಮಾಡಿದ್ದೀನಿ. ಗೋ ರ್ಯಾಪಿಡೋ ಮೇಡ್ ಫ್ರಮ್ ಇಂಡಿಯಾ. ಓಕೆ. ಸೊ ನಾನೀಗ ಹೋಗಬೇಕು ನಮ್ಮ ಏರಿಯಾಗೆ, ಹಾಕ್ಕಂತೀನಿ RT ನಗರ್ಗೆ. ಏನು ಬರ್ತದೆ, ಎಷ್ಟು ತೋರಿಸ್ತದೆ ಅಮೌಂಟು? ಬರೀ ಕ್ಯಾಬ್ ಅಷ್ಟೇ ತೋರಿಸ್ತಾಯಿದೆ ಗುರು. ಇಲ್ಲಿಂದ ಕ್ಯಾಬ್ ಅಷ್ಟೇ ತೋರಿಸ್ತಾ ಇದೆ, ಬೈಕ್ ಟ್ಯಾಕ್ಸಿಗೆ ತೋರಿಸ್ತಾ ಇಲ್ಲ. ಹಾಗಂದರೆ ಇಲ್ಲಿಂದ ಬರೋಲ್ಲ. ಇಲ್ಲಿಂದ ವೇಸ್ಟ್ ಅಂದರೆ ವೆಯ್ಟ್ ಮಾಡೋದು ವೇಸ್ಟೇನಾ ಏನು ಕತೆ? ಬರೀ ಕ್ಯಾಬ್ ಅಷ್ಟೇ ತೋರಿಸ್ತಾ ಇದೆ, ಇದು ತೋರಿಸ್ತಾ ಇಲ್ಲ. ಮೋಸ್ಟ್ಲಿ ಇಲ್ಲಿ ವೆಯ್ಟ್ ಮಾಡಿ ವೇಸ್ಟ್ ಅನಿಸುತ್ತೆ. ಇದು ಲಾಗೌಟ್ ಆಗಿರುತ್ತೆ. ನಾನು ಈಗ ಇದನ್ನು ಲಾಗಿನ್ ಮಾಡಿಕೊಂಡು ನೋಡೋಣ. ಅಂತೂ ಇಂದು ಇಲ್ಲಿಂದ ಹಂಗಂದರೆ ಬೈಕ್ ಬರೋಲ್ಲ. ಬಂದರೆ ಪೋಟ್ರೆ ಬರೋದು, ವೆಯ್ಟ್ ಮಾಡಬೇಕಷ್ಟೆ. ಸೊ ನೋಡೋಣ. ಅಂದರೆ ಏರ್ಪೋರ್ಟಿಂದ ಇಲ್ಲ ಕ್ಯಾಬು, ಅಂದರೆ ಬೈಕ್ ಟ್ಯಾಕ್ಸಿ ಇಲ್ಲ, ಏರ್ಪೋರ್ಟಿಂದ ಇಲ್ಲ ಅನಿಸುತ್ತೆ. ಸೊ ಇಲ್ಲಿ ವೆಯ್ಟ್ ಮಾಡೋದು ವೇಸ್ಟ್. ಹಂಗಂದರೆ ರ್ಯಾಪಿಡೋ ಅಲ್ಲಿ ಡ್ಯೂಟಿ ಬರುತ್ತೆ ಅಂತ ಇಲ್ಲಿ ವೆಯ್ಟ್ ಮಾಡೋದು ವೇಸ್ಟು. ಯಾಕಂದರೆ ನಾನೇ ಬುಕ್ ಮಾಡೋಣ ಅಂತ ಹೋಗಿ ನೋಡ್ತಾಯಿದ್ದೆ, ಅಂದರೆ ಚೆಕ್ ಮಾಡೋಣ ಅಂತ ಚೆಕ್ ಮಾಡಿದ್ರೆ ಇಲ್ಲಿಂದ ಬರೀ ಕ್ಯಾಬ್ ಅಷ್ಟೇ ತೋರಿಸ್ತಾ ಇದ್ದಾನೆ, ಬೈಕ್ ಟ್ಯಾಕ್ಸಿದು ತೋರಿಸ್ತಾ ಇಲ್ಲ. ಸೊ ಇದು ಝೋನ್ ಅಂತ ಎಲ್ಲ ಸೆಲೆಕ್ಟ್ ಮಾಡೋನೆ, ಬಟ್ ಗೊತ್ತಿಲ್ಲ. ಓಕೆ ನೋಡೋಣ, ಯಾವುದಾದ್ರೂ ಅಟ್ಲೀಸ್ಟ್ ಪೋರ್ಟಲ್ಲಿ ಬರುತ್ತಂತ. ಇನ್ನೊಂದು 10-15 ನಿಮಿಷ ವೆಯ್ಟ್ ಮಾಡ್ತೀನಿ. ಅಕಸ್ಮಾತ್ ಬಂದಿಲ್ಲ ಅಂದರೆ ಇಲ್ಲಿಂದ ಮೂವ್ ಆಗ್ತೀನಿ. ಸೊ
ಸೊ ಗೈಸ್ ತುಂಬ ಹೊತ್ತು ವೆಯ್ಟ್ ಮಾಡಿದೆ, ಯಾವುದೂ ಬಂದಿಲ್ಲ. ಪೋರ್ಟ್ರಲ್ಲೂ ಬಂದಿಲ್ಲ, ರ್ಯಾಪಿಡೋದಲ್ಲೂ ಬಂದಿಲ್ಲ, ಯಾವುದ್ರಲ್ಲೂ ಬಂದಿಲ್ಲ. ಬಟ್ ಏನಪ್ಪ ಅಂದರೆ ನನಗೆ ಇಲ್ಲಿಗೆ ಬಂದಮೇಲೆ ಒಂದು ವಿಷಯ ಗೊತ್ತಾಗಿದ್ದೇನಪ್ಪ ಅಂದರೆ ಏರ್ಪೋರ್ಟ್ ಅಂದರೆ ಇಲ್ಲಿಂದ ಬೈಕ್ ಟ್ಯಾಕ್ಸಿ ಯಾವುದು ಬುಕ್ ಆಗ್ತಿಲ್ಲ. ಸೊ ಇದು ಏನಂತ ನನಗೂ ಗೊತ್ತಿಲ್ಲ, ಇದ್ರ ಬಗ್ಗೆ ಐಡಿಯಾನೇ ಇಲ್ಲ. ಇಷ್ಟು ದಿವಸ ನಾನು ಏನು ಅಂದ್ಕೊಂಡಿದ್ದೆ, ಯಾವುದಾದ್ರೂ ಬರಬಹುದು ಅಂತ ಅಂದ್ಕೊಂಡಿದ್ದೆ. ಬಟ್ ಗೊತ್ತಿಲ್ಲಪ್ಪ. ಆಗಲೇ ಒಂದು 2-3 ಜನ ವೆಯ್ಟ್ ಮಾಡ್ತಾಯಿದ್ರು. ಬಟ್ ಪೋರ್ಟ್ರಿಗೆ ವೆಯ್ಟ್ ಮಾಡ್ತಿದ್ರಾ ಇಲ್ಲಾಂದರೆ ಯಾವುದಕ್ಕೆ ವೆಯ್ಟ್ ಮಾಡ್ತಿದ್ರಾ ನನಗೂ ಇದ್ರ ಬಗ್ಗೆ ಅಷ್ಟು ಮಾಹಿತಿ ಇಲ್ಲ. ದಯವಿಟ್ಟು ಯಾರಿಗಾದರೂ ಇದ್ರ ಬಗ್ಗೆ ಗೊತ್ತಿದ್ದರೆ ನಿಮ್ಮಲ್ಲಿ ಯಾರಿಗಾದರೂ ಒಂದು ಸ್ವಲ್ಪ ತಿಳಿಸ್ಕೊಡಿ. ಇಲ್ಲಿಂದ ಬೈಕ್ ಟ್ಯಾಕ್ಸಿ ಯಾವುದಾದ್ರೂ ಹಾಕ್ಕೊಂಡು ಹೋಗಿದ್ರೆ ಇಲ್ಲಿಗೆ ಬಂದು ಬಿಟ್ಟಿದ್ದೀನಿ ನಾನು. ಗೈಸ್ ಇವಾಗೊಂದು ಆರ್ಡ್ರ್ ಬರ್ತಾಯಿದೆ, ಸೊ ಎತ್ಕೊತಾ ಇದ್ದೀನಿ. ಸಿಗ್ತದೆ ಇಲ್ಲ ಗೊತ್ತಿಲ್ಲ. ರಾತ್ರಿ ಹೊತ್ತು ಡ್ಯೂಟಿ ಮಾಡೋಕ್ಕೆ ಮಸ್ತಾಗಿರ್ತದೆ. ಏನಕ್ಕೆ ಅಂದರೆ ರೋಡೆಲ್ಲ ಖಾಲಿ ಇರ್ತದೆ. ಬಟ್ ಅದೇ ಥರನೇ ಬೀಜನೂ ಗಟ್ಟಿ ಇರಬೇಕು. ಏನಕ್ಕೆ ಅಂದರೆ ರಾತ್ರಿ ಹೊತ್ತಂತೂ ಬೆಂಗಳೂರು ಸೇಫ್ ಅಲ್ಲ. ಏನಕ್ಕೆ ಸೇಫ್ ಅಲ್ಲ ಅಂತಂದರೆ ಒಬ್ಬೊಬ್ಬರೇ ಓಡಾಡೋದು ಅಷ್ಟು ಸೇಫ್ ಅಲ್ಲ. ಎಲ್ಲಿ ಯಾವಾಗ ಏನಾಗುತ್ತೆ ಹೇಳೋಕ್ಕಾಗಲ್ಲ. ಅದರಲ್ಲೂ ಕೆಲವೊಂದು ಏರಿಯಾಗಳಲ್ಲಿ ನಮ್ಮ ಡೆಲಿವರಿ ಬಾಯ್ಸ್ನ ಟಾರ್ಗೆಟ್ ಮಾಡಿಕೊಂಡೇ ಒಂದಷ್ಟು ರಾಬ್ರೀಸ್ ಆಗಿರೋದು ನಮಗೆ ನೋಡಿದ್ದೀವಿ. ಸೊ ಹುಷಾರಾಗಿ ಮಾಡಬೇಕು ಮಾಡೋದಾದರೆ. ಸೊ ಹೇಳಬೇಕು ಅಂದರೆ ಕೆಲವೊಂದು ಏರಿಯಾಗಳಲ್ಲಿ ಅಷ್ಟೇ, ಎಲ್ಲ ಏರಿಯಾಗಳಲ್ಲಿ ಆ ಥರ ಏನಾಗಲ್ಲ. ಸೊ ಅದು ಈ ಥರ ಸಿಗ್ನಲ್ಗಳಲ್ಲಿ ನೋಡ್ಕೊಂಡು ಓಡಾಡಿ. ನೋಡಿ, ಇಂಥ ಥರ್ಡ್ ಕ್ಲಾಸ್ ನನ್ನ ಮಕ್ಕಳೆಲ್ಲ ಇರ್ತಾರೆ, ಸಿಗ್ನಲ್ ಜಂಪ್ ಮಾಡಿಕೊಂಡು ಸಡನ್ನಾಗಿ ಬಂದುಬಿಡ್ತಾರೆ. ಸೊ ಅವ್ರಿಗೇನು ಕೆಲಸಗಳಿರಲ್ಲ, ಅಂದರೆ ಯಾರೂ ಇರೋಲ್ಲ. ಸೊ ನಮಗೆ ಫ್ಯಾಮ್ಲಿಗಳು ನಮಗೋಸ್ಕರ ವೆಯ್ಟ್ ಮಾಡ್ತಿರ್ತಾರೆ. ಸ್ವಲ್ಪ ನೋಡಿಕೊಂಡು ಹುಷಾರಾಗಿ ಹೋಗಿ. ಸೊ ಈಗ ಪಿಕಪ್ ಬಂದುಬಿಟ್ಟು ಸೆಂಚುರಿ ಕ್ಲಬ್ ಸಿಕ್ತು. ಸೊ ಇಲ್ಲಿ ಕ್ಯಾಂಟೀನ್ ಹತ್ರ ಹೋಗಬೇಕು. ಇಲ್ಲಿ ಸೆಕ್ಯೂರಿಟಿ ಹತ್ರ ಕೇಳು ಅಂತ ಹೇಳಿದ್ದಾರೆ, ನೋಡೋಣ. ಅಣ್ಣ ಕ್ಯಾಂಟೀನ್ ಹತ್ರ ಅಣ್ಣ ಐಟಮ್ ಪಿಕ್ ಮಾಡಬೇಕು. ಗೈಸ್ ಇಲ್ಲಿ ಪಿಕಪ್ ಲೊಕೇಶನ್ ಹತ್ರ ಬಂದಿದ್ದೀನಿ. ಇಲ್ಲಿ ಬಂದಮೇಲೆ ಇವ್ರು ಹೇಳ್ತಿದ್ದಾರೆ ಇನ್ನೂ ಒಂದು 5-10 ನಿಮಿಷ ವೆಯ್ಟ್ ಮಾಡಿ, ರೆಡಿ ಆಗ್ತಾಯಿದೆ ಅಂತ. ಸೊ 1 ನಿಮಿಷ 2 ನಿಮಿಷ ಅಂತಲೇ ಬೇಜಾನ್ ಲೇಟ್ ಮಾಡ್ತಾರೆ ಇವರು. 5-10 ನಿಮಿಷ ಅಂತಿದ್ದಾರೆ. ಎಷ್ಟೊತ್ತು ಮಾಡ್ತಾರೆ ಗೊತ್ತಿಲ್ಲ, ಬಟ್ ರೆಡಿ ಮಾಡಿಕೊಡ್ತಾರೆ ಅಂತ ಹೇಳಿದ್ದಾರೆ. ಏನು ಮಾಡೋಕ್ಕಾಗಲ್ಲ. ಸೊ ಅಪ್ರೂಪಕ್ಕೆ ಬಂದಿರೋ ಆರ್ಡ್ರ್ ಬೇರೆ, ವೆಯ್ಟ್ ಮಾಡಲೇಬೇಕು. ಸೊ ವೆಯ್ಟ್ ಮಾಡಿಬಿಟ್ಟು ತೊಗೊಂಡೋಗೋಣ ಬನ್ನಿ. ಸರಿ, ಇದು ಪೇಮೆಂಟು 177. ಗೈಸ್ ನಾನು ಹೇಳ್ದೆ ತಾನೆ, ಇವರು 2 ನಿಮಿಷ ಅಂದ್ರೇ 5-10 ನಿಮಿಷ ಮಾಡ್ತಾರೆ ಕಸ್ಟಮರ್ಸು. ಇವರು ಡೈರೆಕ್ಟಾಗಿ ಬಂದುಬಿಟ್ಟು ಒಂದು 5-10 ನಿಮಿಷ ಅಂದರು. ನನಗಾಗಲೇ ಜೀವ ಡಲ್ ಅಂತ. ಯಾಕಂದರೆ ಗೊತ್ತು ಇವ್ರುಗಳು ಅಂದರೆ ಲೇಟ್ ಮಾಡ್ತಾರೆ ಅಂತ. ಕರೆಕ್ಟಾಗಿ 15 ನಿಮಿಷ ಆಯಿತು. 15 ನಿಮಿಷ ಆದಮೇಲೆ ಬಂದರು. ಕೇಳಿದೆ ನಾನು, ಏನೋ ಮಾಡೋಕ್ಕಾಗಲ್ಲ, ಕೇಳೋಕ್ಕೂ ಆಗಲ್ಲ, ಇರೋಕ್ಕೂ ಆಗಲ್ಲ. ಬಟ್ ಎಲ್ಲ ಕೊನೆ ಅಂದರೆ ಏನಂತಾರೆ ಅಂದರೆ, ಈಗ ಕೇಳಿದ್ರೆ ಕೊನೆ ಮೂಮೆಂಟಲ್ಲಿ ಒಂಥರ ನಮಗೂ ಬೇಜಾರು, ಅವ್ರು ಏನಾದರೂ ಮಾತಾಡ್ಬಿಟ್ರೆ. ಸೊ ಅದಕ್ಕಿಂತ ಸುಮ್ಮನೆ ಇರೋದು ಬೆಟ್ರು. ಈಗ ಅವ್ರನ್ನ ಕೇಳಿದ್ರೆ ಮತ್ತೆ ಅಕಸ್ಮಾತ್ ಅವರೊಂದು ಮಾತನ್ನೋದು, ನಾವು ಯಾವುದೋ ಟೆನ್ಷನಲ್ಲಿ ಇರ್ತೀವಿ. ನಾವು ನೋಡಿದ್ರು 1000 ರೋಡುಗಳು, 1000 ಸಿಗ್ನಲ್ಗಳು ನೋಡಿಕೊಂಡು ಒಂದಷ್ಟು ಟ್ರಾಫಿಕ್ ಜಾಮು ಎಲ್ಲ ಹಿಂಸೆ ಎಲ್ಲ ಪಡ್ಕೊಂಡು ಅಲ್ಲಿ ಹೋಗ್ತೀವಿ. ನಾವ್ಯಾವುದೋ ಟೆನ್ಷನಲ್ಲಿ ಇರ್ತೀವಿ. ನಾವೊಂದು ಮಾತನ್ನೋದು, ಅವ್ರು ಇನ್ನೊಂದು ಅನ್ನೋದು. ಅವ್ರ ತಲೆಯಲ್ಲಿ ಏನಿರ್ತದೆ ಅಂದರೆ, ಕಸ್ಟಮರ್ಸ್ ತಲೆಯಲ್ಲಿ, ಗುರು ನಾನು ದುಡ್ಡು ಕೊಡ್ತಾಯಿದ್ದೀನಿ ತಾನೆ, ನೀನೇನು ಸುಮ್ಮನೆ ಹೋಗ್ತಾ ಇಲ್ವಲ್ಲ, ದುಡ್ಡು ಕೊಡ್ತಾಯಿದ್ದೀನಿ ಹೋಗ್ತಾ ಇದೆಯಾ, ಈ ಥರ ಮೈಂಡ್ಸೆಟ್ಟಲ್ಲಿ ಇರ್ತಾರೆ ಅವರು. ಸೊ ನಾವು ದುಡ್ಡುಗೋಸ್ಕರನೇ ನಾವು ಬಂದಿರೋದು, ಹಂಗಂತ ಎಲ್ಲನೂ ಅನ್ಸ್ಕೊಳ್ಳೋಕ್ಕೂ ಆಗೋಲ್ಲ. ಬಟ್ ಅದಕ್ಕೋಸ್ಕರ ನಾವೊಂದು ಮಾತಾಡಿ ಅವ್ರ ಹತ್ರ ಒಂದು ಅನ್ಸ್ಕೊಳ್ಳೋದಕ್ಕಿಂತ ಸುಮ್ಮನೆ ಇದು ಬಿಟ್ಟು ಸುಮ್ಮನೆ ತಗೊಬಂದ್ಬಿಡೋದು ಬೆಟರು. ಬಟ್ ಏನಪ್ಪ ಅಂದರೆ ನಮ್ಮ ತಾಳ್ಮೆ ನಮಗೆ ಕಮ್ಮಿ, ಏನೂ ಮಾಡೋಕ್ಕಾಗಲ್ಲ. ಯಾಕಂದರೆ ಟೆನ್ಷನ್ಸ್ ಹಂಗಿರ್ತವೆ. ನಾವು ಎಷ್ಟೋ ಟೆನ್ಷನ್ಸ್ ಇರ್ತದೆ, ಅದನ್ನು ಅವರು ಅರ್ಥ ಮಾಡ್ಕೊಬೇಕು. ಸೊ ಫಸ್ಟ್ ಆಫ್ ಆಲ್ ಕಸ್ಟಮರ್ಸ್ ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಾವು ಎಷ್ಟೋ ಸಿಗ್ನಲ್ಸ್ನ ಮತ್ತು ಎಷ್ಟೋ ಬಿಸಿಲಲ್ಲಿ ಎಷ್ಟೆಷ್ಟೋ ಗಾಡಿಗಳನ್ನ ಯಾವನೋ ಏನೇನೋ ಅಡ್ಡ ಬಂದು ನಾವು ಎಷ್ಟೋ ಟೆನ್ಷನ್ಸಲ್ಲಿ ಬಂದಿರ್ತೀವಿ. ಸೊ ನೀವು ಲೇಟ್ ಮಾಡಿದಾಗ ಅಟ್ಲೀಸ್ಟ್ ನೀವು ನಿಮ್ಮ ಕಡೆಯಿಂದ ನಾವೇನು ಎಕ್ಸ್ಪೆಕ್ಟ್ ಮಾಡಲ್ಲ. ಜಸ್ಟ್ ಒಂದು ಸಾರಿ ಈ ಥರ ಲೇಟ್ ಆಯಿತು ಅಂದರೆ ಸಾಕು. ನಮ್ಗೆ ಅದೊಂಥರ ಏನೋ ಅದಕ್ಕಿಂತ ದೊಡ್ಡ ಟಿಪ್ಸ್ ಯಾವುದೂ ಇಲ್ಲ. ಒಂದು ಸಾರಿ, ಒಂದು ಥ್ಯಾಂಕ್ಸು, ಇದೇ ನಮಗೆ ದೊಡ್ಡ ಟಿಪ್ಸು ನಮಗೆ, ನಿಜ ಹೇಳಬೇಕು ಅಂದರೆ. ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಈಗಲಾದರೂ ನಮ್ಮ ಕಷ್ಟನ. ಸೊ ಟೈಮ್ ಈಗ ರಾತ್ರಿ 10:47 ಆಗಿದೆ. ಸೊ ಇವತ್ತಿನ ಅರ್ನಿಂಗ್ಸ್ ಬಗ್ಗೆ ತಿಳಿಸ್ಕೊಡ್ತೀನಿ, ಎಷ್ಟಪ್ಪ ಟೋಟಲ್ ಅರ್ನಿಂಗ್ಸ್ ಆಗಿದೆ ಅಂತ. ಬೆಳಗ್ಗೆ ಫಸ್ಟ್ನೇ ಆರ್ಡ್ರ್ ಇವತ್ತು ಏರ್ಪೋರ್ಟ್ಗೆ ಹೋದೆ. ಸೊ ಅದಾದಮೇಲೆ ಅಲ್ಲಿಂದ ಯಲಹಂಕವರೆಗೂ ಬಂದು ಯಲಹಂಕದಿಂದ ಈ ಕಡೆಗೆ ಒಂದು ಡ್ಯೂಟಿ ತಗೊಬಂದೆ. ಸೊ ವೀಡಿಯೋನ ಅಷ್ಟೊಂದು ಮಾಡೋಕ್ಕಾಗಿಲ್ಲ. ಏನಕ್ಕೆ ಅಂದರೆ ಗೋಪುರದಲ್ಲಿ ಚಾರ್ಜ್ ಇರಲಿಲ್ಲ, ಸ್ವಲ್ಪ ಪ್ರಾಬ್ಲಮ್ ಆಗ್ತಾಯಿದೆ ಇತ್ತೀಚಿನ ದಿನಗಳಲ್ಲಿ. ಚಾರ್ಜ್ ಜಾಸ್ತಿ ಎಳೀತಾ ಇದೆ. ಏನಕ್ಕೆ ಅಂದರೆ
ಈ ಸಮ್ಮರ್ ಅಲ್ವಾ, ಸೊ ಅದಕ್ಕೋಸ್ಕರ ಬ್ಯಾಟ್ರಿ ಬೇಗ ಹೀಟ್ ಆಗ್ತಾಯಿದೆ. ಸೊ ಇವತ್ತಿನ ಅರ್ನಿಂಗ್ಸ್ನ ತಿಳಿಸ್ಕೊಡೋದ್ರೆ ನಿಮಗೆ ಇಲ್ಲಿ ಸ್ಕ್ರೀನ್ಶಾಟ್ ಎಲ್ಲ ಹಾಕಿರ್ತೀನಿ, ನೋಡ್ಕೊಳ್ಳಿ. ಸೊ ಪೋರ್ಟಲಲ್ಲಿ ಬಂದುಬಿಟ್ಟು 708 ರೂಪಾಯಿ ಆಗಿದೆ. ಸೊ ರ್ಯಾಪಿಡೋದಲ್ಲಿ ಬಂದು 1146 ರೂಪಾಯಿ ಆಗಿದೆ. ಸೊ ಇವತ್ತಿನ ಟೋಟಲ್ ಅರ್ನಿಂಗ್ಸ್ ಇಷ್ಟಾಗಿದೆ. ಬಟ್ ಏನಪ್ಪ ಅಂದರೆ ಬೆಳಗ್ಗೆ ನಾನು ಡ್ಯೂಟಿ ಆನ್ ಮಾಡಿರೋದು ಹತ್ತತ್ರ 9 ರಿಂದ 10 ಗಂಟೆಗೇನೋ ಡ್ಯೂಟಿ ಬೆಳಗ್ಗೆ ಆನ್ ಮಾಡಿರೋದು. 12 ಅವರ್ ಡ್ಯೂಟಿ ಮಾಡಿದ್ದೀನಿ, ಮಧ್ಯಾಹ್ನ ಒಂದು 2 ಅವರ್ ರೆಸ್ಟ್ ಆಗಿದೆ. ಸೊ ಇವತ್ತಿನ ಅರ್ನಿಂಗ್ಸ್ ಇಷ್ಟಾಗಿತ್ತು. ಈ ವಿಡಿಯೋ ನಿಮ್ಗೆ ಏನು ಅನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇದೇ ರೀತಿ ಮುಂದಿನ ವಿಡಿಯೋಸ್ಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಾನು ನಿಮ್ಮ ಪ್ರೀತಿಯ ಶಂಕರ್. ಆದಷ್ಟು ಸೇಫಾಗಿರಿ, ಆದಷ್ಟು ಹುಷಾರಾಗಿ ಡ್ಯೂಟಿ ಮಾಡಿ. ಸೊ ಹೆಲ್ಮೆಟ್ ಎಲ್ಲ ಯೂಸ್ ಮಾಡ್ಕೊಳ್ಳಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬೈ ಫ್ರೆಂಡ್ಸ್.